ಯಾದಗಿರಿ ಜಿಲ್ಲೆಯ ಹುಣಸಗಿ ಪಟ್ಟಣದ ಹಿರಿಹಳ್ಳದ ಸೇತುವೆ ಮೇಲೆ ಭಾರೀ ಮಳೆಗೆ ನೀರು ಹರಿದು ಕೆಂಬಾವಿ ರಸ್ತೆಯಲ್ಲಿ ಸಂಚಾರ ಸಂಪೂರ್ಣ ಸ್ಥಗಿತಗೊಂಡಿದೆ. ಇದರಿಂದ ಬಸ್, ಲಾರಿ, ಕಾರು ಮತ್ತು ಬೈಕ್ ಸವಾರರು ಸಾಗಲು ಹಿಂಜರಿಯುವಂತ ಅಪಾಯದ ಪರಿಸ್ಥಿತಿ ಉಂಟಾಗಿದೆ. ಸುಮಾರು 60 ವರ್ಷಗಳ ಹಳೆಯ ಈ ಸೇತುವೆ ದಿನಗೂಡು ನೂರಾರು ವಾಹನಗಳ ಸಂಚಾರದ ಮಾರ್ಗವಾಗಿದೆ. ಆದ್ದರಿಂದ ಈಗಲಾದರೂ ಸಂಬಂಧಿತ ಅಧಿಕಾರಿಗಳು ಹಾಗೆ ಜನಪ್ರತಿನಿಧಿಗಳು ಇಡೀ ಸೇತುವೆಯನ್ನ ಹೊಸದಾಗಿ ನಿರ್ಮಿಸಬೇಕೆಂದು ಸ್ಥಳೀಯರು ಒತ್ತಾಯಿಸಿದ್ದಾರೆ. ಯಾರು ಮಾತಾಡಿದ್ರೆ ಇಲ್ಲಿ ಬರ್ರಿ ಕಡೆ ಏನು ಹೇಳ್ಬೇಕು? ಸುಮಾರು ಎಷ್ಟು 60 ವರ್ಷದ ಮೇಲೆ ಇದು ನಿರ್ಮಾಣಗೊಂಡದ. ಈಗೇನದ ಹುಣಸಗಿ ತಾಲೂಕು ಆಗ್ಯದ. ಇದು ದೊಡ್ಡದಾದ ಒಂದು ಬ್ರಿಡ್ಜ್ ಮಾಡ್ಬೇಕು. ಇಲ್ಲಿ ಸೇತುವೆ ಮಾಡಿದ್ರೆ ಇದಾಗ್ತಿಲ್ಲ. ಇಲ್ಲಿ ಹೋಗೋರು ಬರೋದು ಏನದ ಮುಂದೇನಾರು ಅನಾಹುತ ಆದ್ರೆ ಭಾಳ ಯಾರು ಹೊಣೆಗಾರ? ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳೇ ಹೊಣೆಗಾರ ಆಗ್ತಾರೆ. ಈ ಸೇತುವೆ ಮಾಡಿ ಭಾಳ ಅಂದ್ರೆ ಒಂದು 60 ವರ್ಷದ ಮೇಲ್ಪಟ್ಟೆ ಆಗ್ಯದ. ಈ ಹೊಸದಾಗಿ ನಿರ್ಮಾಣ ಮಾಡ್ಬೇಕಂತ ಹೇಳ್ಬೇಕು. ನಾವೀಗ ಹುಣಸಗಿ ಪಟ್ಟಣದಲ್ಲಿದ್ದೀವಿ. ಈ ಸೇತುವೆ ಸುಮಾರು ಈಗ ಒಂದು 60 ವರ್ಷದ ಮೇಲ್ಪಟ್ಟ ಆಯಿತು ನಿರ್ಮಾಣಗೊಂಡು. ಈ ಎಲ್ಲ ಸೇತುವೆ ಮೇಲೆ ನೀರು ಬಂದಿದೆ. ನೀರು ಬಂದು ಈಗೆಲ್ಲ ವೆಹಿಕಲ್ಗಳೆಲ್ಲ ಈಗ ಅಲ್ಲೇ ನಿಂತಿದ್ದಾವೆ. ಸುಮಾರು ಒಂದು 60 ವರ್ಷ ಮೇಲ್ಪಟ್ಟ ಆಯ್ತು ಈ ಸೇತುವೆ. ಈಗೇನು ಈ ಥರ ನೀರು ಮೇಲೆ ಸೇತುವೆ ಮೇಲೆ ಬಂದಿದೆ ನೋಡಿ. ಈಗೆಲ್ಲ ಸೇತುವೆ ಮೇಲೆ ಬಂದು ರಸ್ತೆ ಎಲ್ಲ ಸ್ಥಗಿತಗೊಂಡಿದೆ. ಹೋಗೋರಿಗೆ ಬರೋರಿಗೆ ಭಾಳ ತೊಂದರೆ ಆಗಿದೆ. ರಸ್ತೆ ಬಂದಾಗಿದೆ. ಸುಮಾರು ಒಂದು ಎಷ್ಟು ವರ್ಷ ಆಯಿತು ಈ ಬ್ರಿಡ್ಜ್ ರೆಡಿ ಆಗಿದೆ ಅಂತೇಳಿ ನೀವು ರೈತರೆಲ್ಲ ಅವ್ರಿಗೆ ಈಗ ಸುಮಾರು ಎಷ್ಟು ವರ್ಷ ಆಯ್ತು ರೀ? ಸುಮಾರು ವರ್ಷ ಅನ್ನೋದು 60 ವರ್ಷ ಆಯ್ತು ರೀ. 60 ವರ್ಷ ಆಯ್ತು. ಎಲ್ಲ ಗಾಡಿಗಳು ಇಲ್ಲೇ ತಿರುಗಾಡ್ತಾವೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಈಗ ಹುಣಸಗಿ ತಾಲೂಕು ಆಗ್ಯದ, ನೂತನ ತಾಲೂಕು ಆಗ್ಯದ. ಈ ಥರ ಬ್ರಿಡ್ಜು ಮೊದಲಿನಿಂದ 60 ವರ್ಷದಿಂದನೇ ನಿರ್ಮಾಣಗೊಂಡದ. ಈ ಹೊಸದಾಗಿ ಬ್ರಿಡ್ಜ್ ಆಗಬೇಕಾಗಿಲ್ಲ. ಅಧಿಕಾರಿಗಳು ಏನು ಕೆಲಸ ಮಾಡಕ್ತಾ ಇರಲ್ಲ. ಈ 60 ವರ್ಷದಿಂದ ಆದ್ರೂ ಇದೇ ಟೈಪ್ ಅದ. ಈಗಾದ್ರೆ ಈ ನಮ್ಮನೆ ವೆಹಿಕಲ್ ಈ ಟೈಪ್ ಇದು ವರ್ಷ ಮಳೆ ನೀರು ಬಂದರೆ ಇದೇ ಟೈಪ್ ಬರ್ತಾ. ಇದೇ ಟೈಪ್ ತಂಬಾರಿ ಸಾಬ್ರ ಮೈಕ್ ತಂಬವ್ರಿ.